ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣಿ. ಈಗ ಹೂವ ಎಲ್ಲ ಬಿಡ್ಸಿಕತ ಇದೀನಿ. ಬಂದ ತಕ್ಷಣ ಸ್ವಲ್ಪ ಅವ್ರಿಗೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಬೇಕಲ್ವಾ ಪಾಪ. ಇನ್ನ ಮಗು ಅದು ಬರ್ತಾ ಇರೋದು. ಬಂದ್ರು ಅವ್ರು ಬಂದಿದ್ದಾರೆ. ಈಗ ಅವ್ರನ್ನ ರಿವ್ಯೂ ಮಾಡೋಣ. ಬನ್ನಿ ಈಗ ತೋರಿಸ್ತೀನಿ. ಪ್ರತಿಯೊಂದು ಬೇಗ ಒಕ್ಕಳದೆ ನಮ್ಮ ಅಕ್ಕಂಗೆ. ಯಾಕಂದ್ರೆ ಹಾಲ್ ಕರಿಯೋದು ನಮ್ಮ ಅಕ್ಕ, ನಾವಿಲ್ಲ ಅಂತಂದ್ರು ನೋಡ್ಕೊಳ್ಳೋದು ನಮ್ಮ ಅಕ್ಕನೇ. ಅದಕ್ಕೆ ಇವ್ರೇ ನಮ್ಮ ಅಕ್ಕ ರಾಧಮಣಿ, ರಾಧಮ್ಮ, ಡಾಟರ್ ಆಫ್ ಅಪ್ಪಾಜಿ. ಬಂದ ತಕ್ಷಣ ಅಪ್ಪಾಜಿ ಏನಂತದೆ ಉಗಿತದೆ, ಮಾತ್ರ ನಿಜವಾಗ್ಲೂ ಉಗಿತದೆ. ಬಂದ ತಕ್ಷಣ ಅದು ವಿಡಿಯೋ ಮಾಡ್ಕೊಂತೀನಿ ಅಲ್ವಾ ನಮ್ಮ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಮನೆಗೆ ಈಗ ಹೊಸ ಮೆಂಬರ್ ಒಬ್ರು ಆಡ್ ಆಯ್ತವ್ರೆ. ಅವ್ರು ಯಾರು ಅಂತ ತೋರ್ಸೋಣ ಅನ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೂ ಕುತೂಹಲ ಇದ್ರೆ ಅವ್ರು ಯಾರು ಅಂತ ಗೊತ್ತಾಗ್ಬೇಕು ಅಂತ ಅಂದ್ರೆ ವಿಡಿಯೋ ಕೊನೆಯವರೆಗೂ ನೋಡಿ, ಗೊತ್ತಾಗುತ್ತೆ ಗೈಸ್. ಅವ್ರನ್ನ ಕರ್ಕೊಬರಕ್ಕೆ ನಮ್ಮ ಅಣ್ಣ ಅಗ್ರಜ್ ಅವರು ಹೋಗಿದ್ದಾರೆ. ಆನ್ ದ ವೇ ಇಲ್ಲಿ ಹತ್ತತ್ರ ಮಂಡ್ಯ ಹತ್ರ ಕರ್ಕೊಬರಕ್ ಹೋಗವ್ರೆ. ಇನ್ನೇನೋ ಸ್ವಲ್ಪ ಹೊತ್ತಲ್ಲಿ ಬರ್ಬೋದು. ಬಂದ ತಕ್ಷಣ ಅವ್ರು ಯಾರು ಅಂತ ಅವ್ರನ್ನ ಸ್ವಲ್ಪ ಪ್ರೀತಿ ಪೂರ್ವಕವಾಗಿ ಗೌರವ ಮಾಡ್ಕೊತೀವಿ. ಅದೆಲ್ಲ ಯಾವ ತರ ಇರುತ್ತೆ ಅಂತ ನೋಡೋರಂತೆ. ಸೊ ಬನ್ನಿ ಗೈಸ್ ನೋಡಿರಿ. ಈಗ ಅವರು ಕರ್ಕ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು. ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ವೆಲ್ಕಮ್ ಮಾಡ್ಕೋಬೇಕಲ್ವಾ, ಅದಕ್ಕೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ಯಾವ ತರ ರೆಡಿ ಮಾಡ್ತೀನಿ ಅಂತ ನೋಡೋರಿ ಬನ್ನಿ. ಇವಾಗೆಲ್ಲ ರೆಡಿ ಮಾಡಿ ಇಕ್ತಾ ಇದೀನಿ ನೋಡಿ. ಈಗ ಹೂವ ಎಲ್ಲ ಬಿಡ್ಸಿಕತ ಇದೀನಿ. ಬಂದ ತಕ್ಷಣ ಸ್ವಲ್ಪ ಅವ್ರಿಗೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಬೇಕಲ್ವಾ ಪಾಪ. ಇನ್ನ ಮಗು ಅದು ಬರ್ತಾ ಇರೋದು. ಅದಕ್ಕೆ ಈಗೆಲ್ಲ ಪೂರ್ತಿ ಯಾವ ತರ ಮಾಡ್ತೀವಿ ಅನ್ನೋದನ್ನ ಕೊನೆಯವರೆಗೂ ನೋಡಿ. ಮತ್ತೆ ಇನ್ನೊಂದು ಇದನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ. ಇದು ಏನಕ್ಕೆ ಅಂತ ಆಮೇಲೆ ನಿಮ್ಗೆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತದೆ. ಏನೋ ಒಂದ್ ಮಾಡ್ತೀವಿ, ಒಟ್ನಲ್ಲಿ ನೋಡಿ ಅಷ್ಟೇ. ಬಂದ್ರು ಅವ್ರು ಬಂದಿದ್ದಾರೆ. ಇವಾಗ ಅವ್ರನ್ನ ಸ್ವಲ್ಪ ವೆಲ್ಕಮ್ ಮಾಡೋಣ. ತೋರಿಸ್ತೀನಿ ರೀ ಒಂದ್ ನಿಮಿಷ. ಈಗ ಬಿಸಿಲ್ಬೇಕಾ? ಅದು ಅವ್ರು ಬರ್ಬೇಕಾದ್ರೆ ಸ್ವಲ್ಪ ಬೈಕಲ್ಲಿ ಕರ್ಕೊಂಡ್ ಬಂದ್ಬಿಟ್ರಲ್ಲ, ಅದಕ್ಕೆ ವಾಮಿಟ್ ಎಲ್ಲ ಆಗ್ಬಿಟ್ಟಿತ್ತಂತೆ. ಸ್ವಲ್ಪ ನೀಟಾಗಿ ಸ್ವಲ್ಪ ಒಂಚೂರು ತೊಳೆದಿದೀವಿ. ಸ್ವಲ್ಪ ಅದಕ್ಕೆ ಹುಷಾರ್ ತಪ್ಪಂಗ ಆಗ್ಬಿಟ್ಟಿದೆ. ಈಗ ಅವ್ರನ್ನ ರಿವ್ಯೂ ಮಾಡೋಣ. ಬನ್ನಿ ಈಗ ತೋರಿಸ್ತೀನಿ. See this guy. ಬಂಗಾರು. ಇದು ಆಕ್ಚುಲಿ ಹುಡ್ಗ ಅಲ್ಲ, ಹುಡ್ಗಿ. ಇದೆ ನಮ್ಮ ಮನೆ ನ್ಯೂ ಫ್ಯಾಮಿಲಿ ಮೆಂಬರ್. ಇಲ್ಲೋಡುವ ಬಂಗಾರಿ ನೀನು. ನೂ ಇದಕ್ಕೇನು ಹೆಸರಿಕ್ಕಿಲ್ಲ. ಯಾವ್ದಾರ ಒಂದ್ ಒಳ್ಳೆ ಹೆಸರುಗಳನ್ನ ಸಜೆಸ್ಟ್ ಮಾಡಿ ನೋಡೋಣ ಹೆಸರಿಕಂತ. ಈಗ ಇದನ್ನ ವೆಲ್ಕಮ್ ಮಾಡೋಣ. ತೋರ್ಸು ಇಲ್ಲಿ, ಪೂರ್ತಿ ತೋರ್ಸು. ವೆಲ್ಕಮ್ ಬೇಬಿ. ಇದನ್ನ ಈಗ ವೆಲ್ಕಮ್ ಮಾಡೋಣ. ಬನ್ನಿ ಗಾಯ್ಸ್, ಬನ್ನಿ. ಕಂದಮ್ಮ ನನ್ನ ಮುದ್ದು ಕಂದಮ್ಮ, ಅಂದದ ಚಂದದ ಗೊಂಬೆ ನೀನು. ನೋಡಮ್ಮ ಕಣ್ಣ ತುಂಬ ನೋಡಮ್ಮ, ಬಣ್ಣದ ಲೋಕವನ್ನು ನಿನಗೆ ಜನ್ಮ ನೀಡಿದ ನಾನೇ ಧನ್ಯನು. ಕಂದಮ್ಮ ಚಂದುಳ್ಳಿ ಚೆಲುವಮ್ಮ, ನನ್ನೆದೆ ಗೂಡಿನ ಗುಬ್ಬಿ ನೀನು. ಪುಟ್ಟ ಕಂಗಳು ತಾರೆಯಂತೆ ಮೀನುಗಳು, ಸೃಷ್ಟಿಸೊಬಗ ನೋಡು ನೀನು. ಸೌಂದರ್ಯದ ಸಿರಿಯು ಈ ಭೂಮಿ ನಾನು. ಸಹಪಾಠಿ ನಾನಾಗಿ ಹಾಜರಿಯ ನೀಡುವ ಹಿಂಬಾಲಿಸಿ
ಅಯ್ಯೋ 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 ಹಾ ಇಲ್ಲೋಡವ ಇಲ್ಲಿ ಸೇ ಹಾಯ್ ನಾನೇ ಕರೋ ಆಗ ನಿಂಗೆ ನಮ್ಮ ಮನೆಗೆ ಬರೋ ಎಮ್ಮೆ ಕರ ಮೇಕೆ ನಾಯಿ ಪ್ರತಿಯೊಂದು ಬೇಗ ಒಕ್ಕಳೋದೇ ನಮ್ಮ ಅಕ್ಕಂಗೆ. ಯಾಕಂದ್ರೆ ಹಾಲ್ ಕರಿಯೋದು ನಮ್ಮ ಅಕ್ಕ, ನಾವಿಲ್ಲ ಅಂತಂದ್ರು ನೋಡ್ಕೊಳ್ಳೋದು ನಮ್ಮ ಅಕ್ಕನೇ. ಅದಕ್ಕೆ ಇವ್ರೇ ನಮ್ಮ ಅಕ್ಕ ರಾಧಮಣಿ ರಾಧಮ್ಮ, ಡಾಟರ್ ಆಫ್ ಪುಣ್ಯ ನಾನೇ. ನಮ್ಮ ಅಕ್ಕ ಅಂದ್ರೆ ನಮ್ಮ ಅಮ್ಮ ಗೈಸ್, ನಮ್ಮ ಅಮ್ಮಂಗೆ ಇಬ್ರು ಮಕ್ಕಳು. ನಮ್ಮ ಅಪ್ಪಾಜಿ ಏನಾದ್ರು ಬಂದ್ರೆ ಎಷ್ಟು ಮಟ್ಟಕ್ಕೆ ಪ್ರಸಾದ ಆಗ್ತದೆ ಅಂತಂದ್ರೆ ಹೇಳಕ್ ತೀರೋದು. ತಾಕತ್ತ ಉಗಿತದೆ, ಬೇಡ ತರಬೇಡಿ ಅಂತ. ಇಲ್ಲ ಅಂತಂದ್ರು ನಮ್ಮ ಮನೇಲಿ ಸುಮಾರು ನಾಯಿ ಮರಿಗಳು, ನಾಯಿಗಳನ್ನೆಲ್ಲ ಸಾಕಿ ಅಂದ್ರೆ ಸುಮಾರು ಸ್ವಲ್ಪ ಸತ್ತೋಗ್ಬಿಟ್ಟು, ಅಂದ್ರೆ ಏನೇನೋ ಕಾಯಿಲೆ ಆಗಿ ಇಲ್ಲ ಗಾಯ ತರ ಆಗಿ ವಾಸಿ ಆಗ್ತೆ ಸತ್ತೋಗಿರೋದು, ಇಲ್ಲ ಹಿಂಗೆ ಏನಾರು ಆಗಿ ಸತ್ತೋಗ್ಬಿಡ್ತಿದ್ದೋ. ಅದಕ್ಕೆ ನಮ್ಮ ಅಪ್ಪಾಜಿ ನಮಗೂ ನಾಯಿಗೂ ಯಾಕೋ ಋಣ ಇಲ್ಲ, ತರಬೇಡಿ ಸುಮ್ಮನೆ ಆ ಪಾಪ ನಮಗೆ ಸುತ್ಕತ್ತಿದೆ, ನೀವೆಲ್ಲ ನಾಯಿ ಎಲ್ಲ ತಂದು ಹಿಂಗೆ ಸಾಯಿಸೋದು ಸರಿ ಇರಲ್ಲ, ತರಕ್ ಹೋಗ್ಬೇಡಿ ಇನ್ಮೇಲೆ ಯಾವ ನಾಯಿನೋ ಅಂತ ಬೈದ್ಬಿಟ್ಟಿದ್ದು. ಮತ್ತೆ ನಮ್ಮಲ್ಲಿ ಇದು ಅದು ಅಲ್ದೆ ಸತ್ತೋಯ್ತವೆ ಅಂತ ಸಾಯದ ಕಣ್ಣಲ್ಲಿ ನೋಡಕ್ ಆಗ್ದೇನೆ ನಮ್ಮ ಅಪ್ಪಾಜಿ ಬೇಡ ಇನ್ಮೇಲಿಂದ ನೀವ್ ಯಾವ ನಾಯಿನೂ ತರಂಗಿಲ್ಲ, ಏನೂ ತರಬೇಡಿ, ನಮ್ ಕಣ್ಣಲ್ಲಿ ನೋಡಕ್ಕಾಗಲ್ಲ, ಸಾಯದ್ನೆಲ್ಲ ತರಬೇಡಿ ಅಂತ ಬೈದಿತ್ತು. ಈಗ ಪುನಃ ಈಗ ಹೊಸ್ದಾಗ್ ತಂದಿದೀವಿ. ಇದನ್ನೇನಾದ್ರೂ ನೋಡ್ಬಿಟ್ರೆ ನಮ್ಮ ಅಪ್ಪಾಜಿ ನಿಜವಾಗ್ಲೂ ಹೋಗಿತ್ತದೆ. ಏನಕ್ಕೆ ತಂದಿದ್ದೀರಿ ಹಂಗೆ ಹಿಂಗೆ ನೋಡಲ್ಲ ಮಾಡಲ್ಲ, ತಂದು ಅಸ್ತ್ರಲ್ಲ ಅಷ್ಟೇ ನಿಮ್ದದು, ಇಲ್ಲ ಅಂತಂದ್ರೆ ಅದನ್ನ ತಿದ್ದಲು ಸೀಟಲ್ಲ, ಅದ್ರ ಪಾಡ್ಗೆ ಅದಿರೋದಷ್ಟೇ ನೀವು, ಹಂಗೆ ಹಿಂಗೆ ಅಂತ ಬೈತದೆ. ಇವಾಗ ಅಪ್ಪಾಜಿ ಬಂದ ತಕ್ಷಣ ಅಪ್ಪಾಜಿ ಏನಂತದೆ ಉಗಿತದೆ, ಮಾತ್ರ ನಿಜವಾಗ್ಲೂ ಉಗಿತದೆ. ಬಂದ ತಕ್ಷಣ ಅದು ವಿಡಿಯೋ ಮಾಡ್ಕೊಂತೀನಿ ಅಲ್ವೇನಮ್ಮ. ಇನ್ನು ಹೆಣ್ಣಾಯಿ ಅಂತ ಗೊತ್ತಾಗ್ಬಿಟ್ರಂತೂ ಇನ್ನೂ ಉಗಿತದೆ. ಬಂದ್ರೆ ಮೊದಲನೇ ದಿನ ಬೈತದೆ, ಆಮೇಲೆ ನಮ್ಮ ಅಪ್ಪಾಜಿನೇ ಅಡ್ಜಸ್ಟ್ ಆಗ್ಬಿಟ್ಟು ನಮ್ಮ ಅಪ್ಪಾಜಿಗೆ ಇಷ್ಟ ಬಂದ ಹೆಸರುಗಳಲ್ಲೆಲ್ಲ ಕೂಗ್ತಾ ಇರ್ತದೆ ಇದನ್ನ. ನಮ್ಮ ಅಪ್ಪಾಜಿ ನಿಜ ಇಷ್ಟ ಆಯ್ತದ ಇದು. ನೋಡೋಣ ಗೈಸ್, ನೋಡೋಣ ಹೆಂಗಿದಾಗುತ್ತೆ ಅಂತ. ಆದಷ್ಟು ಬೇಗ ಇದಕ್ಕೊಂದು ಹೆಸರು ಇಡೋಣ, ಬೇಗ ಒಂದು ಹೆಸರು ನೀವೇ ಸಜೆಸ್ಟ್ ಮಾಡಿ. ಚೆನ್ನಾಗಿದೆ ನಿಜವಾಗ್ಲೂ, ನೀವ್ ಹೇಳಿದ ಹೆಸರನ್ನೇ ಇದಕ್ಕೆ ಇಕ್ತೀವಿ ಗೈಸ್. ನಿಜ ನಮಗೂ ಗೊತ್ತಾಯ್ತಲ್ಲ ಯಾವ್ದು ಇಕ್ಬೇಕು ಅಂತ. ಇದು ಬಂದ್ಬಿಟ್ಟು ಹೆಣ್ಣು ಪಾಪು, ಹೆಣ್ಣು ಮಗು, ಹೆಣ್ಮಗು ಈ ಮಗಿಗೆ ಏನಂತ ಹೆಸರಿಡ್ಬೋದು ಅಂತ ಬೇಗ ಕಮೆಂಟ್ ಹಾಕಿ, ಅದ್ರಲ್ಲಿ ನಾನು ಚೆನ್ನಾಗಿರೋದ್ ನೇಮ್ನ ಇದಕ್ಕೆ ಇಕ್ತೀನಿ. ನಿಜ ಪ್ರಾಮಿಸ್. ಮಲಗೆ ಗುಬ್ಬಿಮೈ ಕೊಡಿಸುವೆ ನಿನಗೆ ತುತ್ತೂರಿ, ಮನೆ ದೇವರಾಣಿ ನೆರಳಾಗುತ್ತಿ, ಹೆಸರಿಲ್ಲದಿರೋ ಬಂದವೇ ಜನುಮಾಂತರದ ಬಂದುವೆ, ಅರರೋ ಹಾರಿರರೋ ಅರರೋ ಹಾರಿರರೋ ಅರರೋ ಹಾರಿರರೋ ಅರರೋ ಬ್ರಹ್ಮ ದೋಚಿದ್ದು ಗೀಚುತ್ತಾನಮ್ಮ, ಆ ಮರ್ಮ ಕಂಡೋರು ಇಲ್ಲಿ ಯಾರಮ್ಮ, ಇಲ್ಲಿ ಹುಟ್ಟಿದಂತ ನಮಗೆಲ್ಲ ಸ್ವರ್ಗ ಮೇಲಂತೆ, ಮೇಲೆ ಎಲ್ಲೋ ಇರುವ ದೇವರಿಗೆ ಇಲ್ಲಿ ಗುಡಿಯಂತೆ, ಚಿತ್ರ ವಿಚಿತ್ರ ಕವಿಯ ಲೋಕವೇ, ಅರರೋ ಹಾರಿರರೋ ಅರರೋ ಹಾರಿರರೋ. ಇದು ಮಲಿಕತ್ತಿತ್ತಲ್ಲ ಅದಕ್ಕೆ ಆಡ್ಬೇಕು ಅನ್ನಿಸ್ತು. ಸಾಂಗ್ ಚೆನ್ನಾಗಿತ್ತು ಅಂತ ಕಮೆಂಟ್ ಹಾಕ್ಬಿಡಿ ಗೈಸ್ ಅಷ್ಟೇ. ಬಂಗಾರಿನ ಬಿಟ್ಬಿಟ್ಟು ನಾನು ಇವಾಗ ಹೊಲ್ದತ್ರ ಹೋಗ್ಬೇಕು ಗೈಸ್. ಹೊಲ್ದತ್ರ ನಮ್ಮ ಅಪ್ಪಾಜಿಯವರೆಲ್ಲ ಆಚೆ ಹೋಗೈತೆ. ಇವಾಗ ಹೋಗಿ ನಾನು, ನಮ್ಮ ಅಕ್ಕ ಆಲ್ರೆಡಿ ಹೋಗೈತೆ ಎಮ್ಮೆ ಹಿಡ್ಕೊಬರಕ್ಕೆ. ಅದು 2 ಎಮ್ಮೆ ಇರೋದ್ರಿಂದ ಸ್ವಲ್ಪ ಮೇಂಟೈನ್ ಮಾಡಕ್ಕ ಸ್ವಲ್ಪ ಹಿಡ್ಕೊಬರಕ್ಕೆ ಕಷ್ಟ ಆಯ್ತದೆ. ಇವಳನ್ನ ಇಲ್ಲೇ ಬಿಟ್ಬಿಟ್ಟು ನಾನು ಇವಾಗ ಹೋಗಿ ಎಮ್ಮೆನೋ ಕರನೋ ಹಿಡ್ಕೊಬರ್ಬೇಕು. ನೋಡೋಣ, ಸುಮ್ಮನೆ ಇರ್ತಾಳ ಹಿಂಗೆ. ಇವಾಗ ನಮ್ಮ ಚಿನ್ನು ಪುಟಾಣಿನ ಮನೆ ಹತ್ರನ ಬಿಟ್ಬಿಟ್ಟು ಬೀಗ ಹಾಕೊಂಡು, ಮನೆ ಹತ್ರ ಯಾರು ಇಲ್ಲ, ನಮ್ಮ ಪುರ್ಚಿನೂ ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೋದ. ಆಮೇಲೆ ನಮ್ಮ ಅಕ್ಕ ಆಗ್ಲೇ ಎಮ್ಮೆ ಹಿಡ್ಕೊಬರಕ್ ಹೋಗ್ಬಿಟ್ಟೈತೆ. 3 ಇರೋದು, 2 ಎಮ್ಮೆ ಒಂದು ಕರ ಐತೆ. 3 ಹಿಡ್ಕೊಳಕ್ಕಾಗಲ್ಲ, ಗುದ್ದಾಡ್ತವೆ ಎಮ್ಮೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಇವಾಗ
ಹಿಡ್ಕೋಗಕ್ಕೆ ನಾನು ಹಿಡ್ಕೋಗೋಣ ಅಂತ ಬಂದಿದ್ದೀನಿ. ಈಗ ಸೀದಾ ಅಲ್ಲಿಂದ ಮನೆ ತಾಯಿಂದ ಬೀಗ ಹಾಕೊಂಡು ಹೊಲ್ದ ಕಡೆಗೆ ಬಂದೆ. ಇಲ್ಲ ಅಂತಂದ್ವ ನಮ್ಮ ಮನೆ ತಾಯಿಂದ ಹೊಲ್ತಕ್ಕೆ ಹತ್ತತ್ರ 1 ಕಿಲೋಮೀಟ್ರ್ ಆಯ್ತದೆ, ನಿಜವಲ್ಲ ಆಯ್ತದೆ. ಏನು ಇಲ್ಲೇ ಅಂತೂ ಇಲ್ಲ ನಮ್ಮ ಹೊಲ. ನಾನು ಅಲ್ಲಿಂದ ಪೂರ್ತಿ ನಮ್ಮ ಮನೆ ಫುಲ್ಲು ಸ್ಟಾರ್ಟಿಂಗೇ ನಮ್ಮ ಮನೆ ಇರೋದು. ಅಲ್ಲಿಂದ ನಡ್ಕೊಂಡು ಇಲ್ಲಿಗೆ ಬರೋಕ್ಕೆ ತೊಡೆ ಬಿದ್ದೋಳು. ಯಾಕೋ ಹೊಟ್ಟೆ ಸೈಡಲ್ಲಿ ಕಿಬ್ರಿ ಬೇರೆ ಹಿಡ್ಕೊಂಡಂಗೆ ಐತೈತೆ. ಇವಾಗ ಟೈಮ್ ಆಯಿತು ಆ ಕರಿಯೋಕ್ಕೆ. ಎಮ್ಮೆಗಳನ್ನ ಹಿಡ್ಕೊಂಡು ಸೀದಾ ಮನೆ ಕಡೆಗೆ ಹೋಗುವ ಬರ್ರಿ ಗೈಸ್. ಆಮೇಲೆ ಇನ್ನೊಂದು ನನಗೆ ಭಯ ಐತೈತೆ, ಮಂತವ್ ಬೇರೆ ಯಾರು ಇಲ್ಲ. ಅದು ನಾನು ಸರ್ಪ್ನಿನೂ ತಂದಿಲ್ಲ. ನಮ್ಮ ಪೃಥ್ವಿ ಎಲ್ಲ ಅದು ನಮ್ಮ ಮನೇಲಿ ಹಳೆ ನಾಯಿ ಇತ್ತಲ್ಲ, ಅದು ಕೊಟ್ಟಾಗಲೇ ಕೊಟ್ಬಿಟ್ಟವನೆ ಸರ್ಪ್ನಿ ಬೆಲ್ಟ್ ಎಲ್ಲನೂ. ನಾನು ಅದಕ್ಕೆ ಬೆಲ್ಟು ಹೊಸದು ಸರ್ಪ್ನಿ ಎಲ್ಲ ತಗೊಬರ್ತೀನಿ ಅಂತ ಹೋಗವನೆ. ಆ ಟಗರುಗಳು ಬೇರೆ ಗುದ್ದಾಡ್ತಾವೆ ನಮ್ಮವು. ಅದು ಬೇರೆ ಅದು ಪಾಪ ಅದು ಆದರೂ ಟಗರುಗಳ ತಕ್ಕೆ ಹೋಯ್ತದೆ, ಅವೆಲ್ಲೂ ಗುದ್ಬಿಡ್ತಾವ ಅಂತ ಭಯ ಆಯ್ತಾಯ್ತು ನನಗೆ. ಮನೆ ತಾವು ಬೇರೆ ಯಾರು ಇಲ್ಲ. ಬೇಗ ಎಮ್ಮೆ ಹಿಡ್ಕೊಂಡು ಪಟ 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 ಅಂತ ಬೇಗ ಮನೆ ಕಡೆಗೆ ಹೋಗ್ಬೇಕು. ಪಾಪ ಚಿನ್ನು ಪುಟಾಣಿ ಅದೊಂದೇ ಐತೆ. ಪುಟಾಣಿ ಪಾಪು ಹೆದರ್ಕೊಳ್ಳುತ್ತೆ ಪಾಪ. ಎಷ್ಟು ಒಂದ್ಸತಿ ಅದು ಎತ್ಕೊಂಡಿದ್ದಾನೋ ಒಂಚೂರು ಸೌಂಡ್ ಮಾಡಿಲ್ಲ ಗೈಸ್, ಒಂಚೂರು. ಕೆಲವೊಂದು ನಾಯಿ ಮರಿಗಳು ಹಿಂಗೆ ಅಂತಂದರೆ, ಈಗ ಅದು ಸ್ವಲ್ಪ ವಾಮಿಟ್ ಮಾಡಿತ್ತು ಅಂತೆಲ್ಲ ತೊಳೆದೆ ಅಲ್ವಾ, ಕೈ ಕಾಲ ಹತ್ರ ಮುಟ್ಟಿದ್ರೆ ಕೈ ಅನ್ನೋದಿಲ್ಲ, ಕಚ್ಬಿಡೋದು, ಆ ಥರ ಮಾಡ್ತಾರೆ. ಆ ಥರ ಮಾಡ್ತವೆ. ಆದರೆ ಇದು ಆ ಥರ ಏನೂ ಮಾಡ್ತಾಯಿಲ್ಲ ಪಾಪ. ಚಿನ್ನ ಬಂಗಾರ ಒಂಚೂರು ಕುಯಿಂಗ್ ಅನ್ನೋದಾಗಲಿ ಇಲ್ಲ ಕಚ್ಚೋದಾಗಲಿ ಆ ಥರ ಏನೂ ಮಾಡ್ತಿಲ್ಲ. ಒಳ್ಳೆ ಗುಡ್ ಬಾಯ್ ಇದು, ಅಲ್ಲ ಗುಡ್ ಗರ್ಲ್ ಇದು. ಅದಕ್ಕೆ ನಂಗೆ ಸಕ್ಕತ್ ಇಷ್ಟ ಆಯಿತು. ಇವಾಗ ಅದು ಹೋಗೋದಕ್ಕೆ ಪಾಪ ಎದ್ರಕತ್ತದ ಸಕ್ಕತ್ತು. ಸುಮ್ಮನೆ ಟಗರು ಹಿಂಗಂದ್ರೇ ಸಾಕು, ಬೆಚ್ಚಿಬಿಡುತ್ತೆ ಬೇಗ ಬೇಗ. ಕಾಣಿಸ್ತೈತೆ ನೋಡಿ, ಕಾಣಿಸ್ತೈತಾ ಅಲ್ಲಿ 2 ಎಮ್ಮೆ, ಅದೊಂದು ಕರ. ಇವನ್ನ ಹಿಡ್ಕೊಂಡು ಸೀದಾ ಹಟ್ಟಿ ಕಡೆಗೆ ಹೋಗುಮ ಬರ್ರಲ್ಲ. ಬರ್ರಿ ಹೋಗಲ್ಲ. ಏನ್ ಮಾಡ್ತಾ ಇದೆ ಇಲ್ಲಿ ನೋಡ ಕೈಲಿ, ಏನ್ ಮಾಡ್ತಾ ಇದೆ ಇಲ್ಲಿ ನೋಡ ಕೈಲಿ, ಹಂಗೆ ಒಂಚೂರ ನೋಡ ಕೈಲಿ. ನಮ್ಮ ಅಕ್ಕ ಆಲೆ ಬಂದೈತೆ. ಇವಾಗ ಈ 3ನೇ ಹಿಡ್ಕೊಂಡು ಮನೆ ಕಡೆಗೆ ಹೋಗ್ಬೇಕು. ಮತ್ತೆ ಇನ್ನೊಂದು ಹೇಳೋದ್ ಮಾಡ್ತೀವಿ ಕೆಳಕ್ ಬಿಡ್ಕೊಂಡು ಬಿಡ್ತಾನೆ ಕೆಳಕ್ಕೆ. ಇವಾಗ ಅದೇ ನಮ್ಮ ಅಪ್ಪಾಜಿ ಬಂದ ತಕ್ಷಣ ನಮ್ಮ ಅಪ್ಪಾಜಿ ರಿಯಾಕ್ಷನ್ ಸ್ವಲ್ಪ ಕ್ಯಾಪ್ಚರ್ ಮಾಡ್ಬಿಟ್ಟು ಹಾಕ್ಬೇಕಲ್ವಾ, ಹೆಂಗೆ ಉಗಿಯುತ್ತೆ ಏನಂತ ಬೈಯುತ್ತೆ, ಸ್ವಲ್ಪ ಪ್ರಸಾದ ಏನೇನು ಹಾಕುತ್ತೆ ಅದನ್ನು ಸ್ವಲ್ಪ ರೆಕಾರ್ಡ್ ಮಾಡಿ ಹಾಕಂತೀನಿ. ನೋಡಿ ಏನ್ ಅನ್ನುತ್ತೆ, ಏನ್ ಅನ್ಬೋದು ಅಂತ. ಮಾಡಕ್ ಕೆಲಸ ಇಲ್ಲ ನಮ್ಗೆ, ತಿಂದಿದ್ದೀರಾ ಅನ್ಬಿಡುತ್ತೆ ಅಪ್ಪಾಜಿ. ಅವೆರಡು ನಮ್ಮ ಅಕ್ಕ ಹಿಡ್ಕೊಳುತ್ತೆ. ಈ ಬಿಳಿ ಎಮ್ಮೆಯನ್ನು ನಾನು ಹಿಡ್ಕೊಂತೀನಿ. ಯಾಕಂತಂದ್ರೆ ಅದು ನನ್ನ ಕಂಡ್ರೆ ಆಗಲ್ಲ, ಗುದ್ಬಿಡ. ಅದ್ ನೋಡಿದ್ರೆ ಭಯ ಆಯ್ತದ ನನಗೆ, ಎಲ್ಲಿ ಗುದ್ಬಿಡುತ್ತೋ ಅಂತ. ಹಿಡ್ಕು ನನ್ ಕಂಡ್ರೆ ಆಯ್ತಿರ್ಲಿಲ್ಲ. ಇವಾಗ 1-2 ದಿನ ಹಾಲು ಕರೆದ್ಬಿಟ್ಟು ಒಗ್ಗಿಸ್ಕೊಂಡಿದೀನಿ, ಏನು ಮಾಡಲ್ಲ. ಇವಾಗ ಆಯ್ ಮಾಡವ ಇಲ್ಲ ಅಂತೀರ. ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ಅಯ್ಯೋ ಏನು ಇದನ್ನ ಹಿಡ್ಕೊಂತೀನಿ, ನಮ್ಮ ಅಕ್ಕ ಅವೆರಡು ಹಿಡ್ಕೊಳ್ಳುತ್ತೆ. ನೀವ್ ಹಿಡ್ಕೊಂಡು ಮನೆ ಕಡೆಗೆ ಹೋಗುವ ಬನ್ನಿ 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 ಬನ್ನಿ. ಈಗ ನಾನು ಏನಾರ ಊರೊಳಗೆ ನಡ್ಕ ಬರ್ತಾ ಇದೆ ಅಂದ್ರೆ ನಾನು ನೋಡ್ದಾರಲ್ಲ, ನಮ್ಮ ಮಾಮ ಬತ್ತಾಯ್ತು, ಯಾಕೆ ನಡ್ಕ ಬರ್ತಾ ಇದೆಯಲ್ಲ ಅಂತ ಕೇಳ್ತಾರೆ. ಯಾಕಂದ್ರೆ ನಾನು ಅಲ್ಲಿ ಮೇಲ್ಗಡೆ ನಮ್ಮ ಮನೆ ಟೈಮಿಂದ ನಮ್ಮ ಊರ್ ಮಂತೆಗೆ ಬರ್ತೀನಿ, ಇಲ್ಲ ಊರೊಳಗೆ ಬರ್ತೀನಿ ಅಂದ್ರೆ ಗಾಡಿ ಇಲ್ಲದೆ ಬರಲ್ಲ, ನಡ್ಕೊಂಡು ಅಪರೂಪ ಬರೋದು. ಹಿಂಗ ಅಪರೂಪಕ್ಕೆ ನಡ್ಕ ಬಂದ್ರೆ ಗಾಡಿ ಏನ್ ಮಾಡ್ದೆ ಅಂತ ಕೇಳ್ತಾರೆ. ಇವಾಗ ಹಟ್ಕೊಂಡು ಹೋಯ್ತಾ ಇದ್ದೀನಿ ಮನೆ ಕಡೆಗೆ. ಸಿಚುವೇಶನ್ ತಕ್ತಾಗೆ ಒಂದು ಸಾಂಗ್ ನೆನಪಾಯ್ತಿದೆ, ಬೇಜಾರು ಮಾಡ್ಕೋಬೇಡಿ ಪ್ಲೀಸ್, ಕೇಳಿಸ್ಕೊಳ್ಳಿ ಸಾಂಗ್ನ. ಆಡ್ತೀನಿ ನಾನು ಸಾಂಗ್ ಆಡ್ತೀನಿ. ಅದೇ ರಾಜ್ಕುಮಾರ್ ಅವ್ರದ್ದು. ಯಾರು ಯಾರೇ ಕೂಗಾಡಲಿ ಊರೇ ಓದಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳ್ ಚಳಿಗಿನಿ, ಅಳುಕದೆ ಮುಂದೆ ಸಾಗುವೆ ಅರವಿ 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 ಜಿಂಗಿ ಚಕ್ಕ ಜಿಂಗ್. ನನಗೆ ಒಂದು ಆಸೆ, ನಾವು ಸಣ್ಣದ್ರಲ್ಲಿದ್ದಾಗ ಹಿಂಗೆ ಎಮ್ಮೆ ಮೇಲೆ ಕುತ್ಕೊಂಡು ಹೋಯ್ತಾ ಇದ್ದೆ. 1-2 ಸಲ ಎಮ್ಮೆ ಮೇಲೆ ಕುತ್ಕೊಂಡು ಮೇಸಕ್ಕೆ ಅಂತ ನಾನು ನಮ್ಮ ಅಣ್ಣನ ಜೊತೆ ಬಂದಾಗ ಬಿಟ್ಬಿಟ್ಟಿದ್ದೆ ನಮ್ಮ ಅಣ್ಣ. ಅದು ಓಡ್ಬಿಟ್ಟಿತ್ತು ಕಿತ್ಕೊಂಡು. ಹಂಗೆ ಇವಾಗ ಎತ್ತಬೇಕು ಅಂತ ಅನ್ಕೊಂಡಿದ್ದೆ. ಅವತ್ತೊಂದ್ಸಲ ಹತ್ತಕ್ಕೆ ಟ್ರೈ ಮಾಡಿದೆ, ಆಗ್ಲಿ ಎಮ್ಮೆ ಕಿತ್ಕೊಬಿಡ್ತು. ಗಾಯ್ಸ್ ಇವಾಗ ಎಂತ ಕತೆ ಆಗ್ಬಿಟ್ಟೈತೆ ಅಂದ್ರೆ, ನಮ್ಮ ಅಪ್ಪಾಜಿ ಯಾರೋ ಮನೆ ಕಡೆಗೆ ಹೋಗ್ಬಿಟ್ಟೈತೆ, ಎಲ್ಲ ಆಚೆ ಹೋಗಿತ್ತಲ್ಲ, ಅಲ್ಲಿಂದ ಬೇಗನೆ ಬಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟೈತೆ. ಫೋನ್ ಮಾಡೈತಿ ಈಗ, ಯಾರ್ದೋ ಮಣ್ಣಿಗೆ ಹೋಗಿತ್ತು,
ಅದಕ್ಕೆ ಸ್ನಾನ ಮಾಡ್ಬೇಕು. ನಾನು ಬಂದಿದ್ದೀನಿ ಎಲ್ಲಿದ್ದೀನಿ ಅಂತ ಫೋನ್ ಮಾಡೈತೆ. ನಾವ್ ಇವಾಗ ಇನ್ನೂ ಹಿಡ್ಕೊ ಹೋಯ್ತಿದೀವಿ. ಇನ್ನು ಗೇಟ್ ತೆಗ್ದಿಲ್ಲ ನಮ್ಮ ಅಪ್ಪಾಜಿ. ಏನಂತ ಇದ್ದಾರೆ ಅಪ್ಪಾಜಿ ನಾಯಿ ಮರಿ ಐತೆ ಗೇಟ್ ತೆಗ್ದ್ಬಿಟ್ಟು ಆತ್ ಕೊಟ್ಟೈತದೆ ಅಂತಂದ್ರೆ ಚಿಕನ್ ತಂದಿದೀರ ಅಂತ ಮುಗಿತಂದ್ರೆ ಈಗ ನಾನು ಹೋಗ್ಬಿಟ್ಟು ಮನೇಲಿ ಏನಂತಿದೆ ಕೇಳ. ಅದಕ್ಕೆ ಗೇಟ್ ತೆಗ್ದ್ಬಿಟ್ಟು ಬಿಟ್ಬಿಟ್ಬಿಡ್ತೀನಿ ನಾನು ಅಷ್ಟೇ ಆಮೇಲೆ ಅಂತ ಬೈತಾರೆ. ಈಗ ಫಸ್ಟ್ ಬೇಗ ಹೊಂಟೋಗ್ಬಿಡ್ಬೇಕು ಎಮ್ಮೆ ಹಿಡ್ಕೊಂಡು ಬೇಗ ಹೋಗಿ. ನಮ್ಮ ಅಪ್ಪಾಜಿ ಇನ್ನೊಂದ್ಸಲ ಕೇಳ್ತೀನಿ ನಾನು ಒಂದ್ಸಲ ಹೋಗ್ಬಿಟ್ಟ. ಅಪ್ಪಾಜಿ ಹೆಂಗ್ ಅನಿಸ್ತೈತಿ ನಾಯಿ ಮರಿ ತಂದಿರೋದು ಅಂತ ನಿಜವಾಗ್ಲೂ ಬೈತದೆ. ನೋಡೋಣ ಬನ್ನಿ. ಎಷ್ಟ್ ಚೆನ್ನಾಗ ನೋಡಪ್ಪಾಜಿ. ಕಾಸು ಕೊಟ್ಟು ಬರ್ತಾರೆ ದಂಡ ಕೊಡ್ತಾರು. ಆಮೇಲೆ ನೀವು ಕಾಲ ಓದಿರಿ ಅದ್ಗಿದ್ಯಂಗಿಲ್ಲ ಪಾಪ ಇದೆ ನೋಡಿದ್ ಮತ್ತೆ ಇದಿಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಕೊನೆಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಷ್ಟ ಆದ್ರೆ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನೇಮ್ ಏನಂತ ಇಡ್ಬೋದು ಅನ್ನೋದು ಮಾತ್ರ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಮ್ಮ ಪುಟಾಣಿ ಮರಿಗೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.